ಇಂದು ಶರನವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಏನು ಶರನವರಾತ್ರಿ ಅಥವಾ ದಸರಾ ಮಹೋತ್ಸವ ನವರಾತ್ರಿ ಉತ್ಸವ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮುಂಜಾನೆಯಿಂದಲೇ ಚಾಮುಂಡೇಶ್ವರಿಗೆ ವಿವಿಧ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ಏನು ರುದ್ರಾಭಿಷೇಕ ಹಾಗೂ ಷೋಡೋಪಚಾರ ಪೂಜೆಗಳನ್ನು ಮಾಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಏನು ಚಾಮುಂಡಿ ಬೆಟ್ಟದಲ್ಲಿರುವಂತಹ ಉತ್ಸವ ಮೂರ್ತಿ. ಈ ಒಂದು 10 ದಿನಗಳ ಕಾಲ ಕೂಡ ಈ ಉತ್ಸವ ಮೂರ್ತಿ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತೆ. 10 ದಿನಗಳ ಕಾಲ 10 ಅವತಾರಗಳಲ್ಲಿ ಏನು ಚಾಮುಂಡೇಶ್ವರಿ ಏನು ಜನರಿಗೆ ದರ್ಶನವನ್ನು ಕೊಡ್ತಾಳೆ. ಏನು ಮೂಲ ದೇವರಿಗೆ ಮಾಡ್ತಹ ಅಲಂಕಾರ ಏನಿದೆ, ಈ ಒಂದು ಅಲಂಕಾರ ಮಾಡಲಾಗುತ್ತೆ. ಹೀಗಾಗಿ ಏನು ಹಿಂದೂ ಕೂಡ ಏನು ಮುಂಜಾನೆಯಿಂದಲೇ ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳಾಗಿದೆ. ಅದೇ ರೀತಿ ಕೂಡ ವಿವಿಧ ರೀತಿಯಾದಂತಹ ಪೂಜೆ ಪುನಸ್ಕಾರಗಳಾಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಈ ರೀತಿಯಾದಂತಹ ಅಂದರೆ ಸೋಮವಾರ ಶನಿವಾರ ಸೇರಿದಂತೆ ಪ್ರತಿದಿನವೂ ಕೂಡ ಏನು ದೇವಿಗೆ ಏನು ವಿವಿಧ ಅಲಂಕಾರವನ್ನು ಮಾಡಲಾಗುತ್ತೆ. ಬ್ರಾಹ್ಮಿ ಅಲಂಕಾರ, ಮಹೇಶ್ವರಿ, ಕೌಮಾರಿ, ವರಹಿ, ಇಂದ್ರಾಣಿ, ಸಿದ್ಧದಾತ್ರಿ, ಸರಸ್ವತಿ, ಮಹಾಲಕ್ಷ್ಮಿ, ಅಶ್ವಾರೋಹಿಣಿಯ ಅಲಂಕಾರದಲ್ಲಿ ನಾಡಿನ ದೇವತೆ ಚಾಮುಂಡೇಶ್ವರಿ ಮಿಂಚ್ತಾಳೆ. ಇವತ್ತು ಏನು ಕೆಂಪು ಅಂದರೆ ಗುಲಾಬಿ ಬಣ್ಣದ ಏನು ಬಾಡಿರುವಂತಹ ಏನು ಹಳದಿ ಬಣ್ಣದ ಸೀರೆಯನ್ನು ಮಾಡಲಾಗಿದೆ. ಸೀರೆಯನ್ನು ಉಡಿಸಲಾಗಿರ್ತಕ್ಕಂಥದ್ದು. ಏನು ದೇವಾಲಯದಲ್ಲಿ ಪಾರಂಪರಿಕವಾಗಿ ಆಭರಣಗಳನ್ನು ವಿವಿಧ ಪುಷ್ಪಗಳಿಂದ ಕೂಡ ಸಿಂಗಾರವನ್ನು ಮಾಡಲಾಗಿದೆ. ಈ ಒಂದು ಉತ್ಸವ ಮೂರ್ತಿ ಕೂಡ ಏನು ಧಾರ್ಮಿಕ ಕೈಂಕರ್ಯದಂತೆ ಏನು ಪುರಸ್ಕಾರಗಳು ಉತ್ಸವಗಳು ಕೂಡ ನಡೆಯುತ್ತೆ. ಹೀಗಾಗಿ ಏನು ನಾಡಿನ ಅಧಿದೇವತೆ ಚಾಮುಂಡಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಶರನವರಾತ್ರಿ ಉತ್ಸವ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.